ಶುಭ ಮುಂಜಾನೆಯನ್ನು ಹೇಳ್ತಾ ನನ್ನ ಎಲ್ಲ ಮೆಚ್ಚಿನ ಮಿತ್ರವೃಂದ ಸ್ನೇಹಿತರಿಗೆ. ಸೊ ಈಗ ಮಾರ್ಚ್ ಹತ್ರ ಅಥವಾ ಮಾರ್ಚ್ ತಿಂಗಳಿಗೆ ಹೆಜ್ಜೆ ಇಟ್ಟಿರ್ತಕ್ಕಂಥವ್ರಿಗೆ ಏನಾಗುತ್ತೆ, ಸಹಜವಾಗಿ ಒತ್ತಡ ಅಂತಕ್ಕಂಥದ್ದು ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಟೇಕರ್ಸ್, ಅಂದರೆ ಈ ಮಕ್ಕಳುಗಳಿಗೆ ಮಾತ್ರ ಒತ್ತಡ ಇರೋದಿಲ್ಲ. ಎಕ್ಸಾಮ್ ಬರೀತಾ ಇರೋದು ಮಕ್ಕಳುಗಳಾದರೂ ಕೂಡ ಆ ಒತ್ತಡದ ಒಂದಷ್ಟು ಪ್ರಮಾಣ ಪೋಷಕರ ಮೇಲೂ ಇರ್ತದೆ. ಸಮ್ಟೈಮ್ಸ್ ಅದು ತಂದೆ ತಾಯಿ ಅಥವಾ ಕೆಲವೊಂದು ಸಲ ಏನಾಗುತ್ತೆ, ಅಜ್ಜಿ ಮನೆಗಳಲ್ಲಿ ಬಿಟ್ಬಿಟ್ಟಿರ್ತಾರೆ, ಇಲ್ಲ ಕೆಲವು ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಟೀಚರ್ಗಳಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಇನ್ನೊಂದಷ್ಟು ಮಕ್ಕಳು ರಿಲೇಟಿವ್ಸ್ಗಳ ಮನೆಗಳಲ್ಲಿ ಅನಿವಾರ್ಯ ಕಾರಣಗಳಿಂದ ಬೆಳಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಒತ್ತಡವನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿಯ ಪರಿಷ್ಕಾರ, ಅಂದರೆ ಅದರಿಂದ ಯಾವುದೇ ರೀತಿಯಾದಂತಹ ಉತ್ತಮವಾದ ಒಂದು ಫಲಿತಾಂಶ ಸಿಗೋದಿಲ್ಲ. ಹಾಗಿದ್ದರೆ ಒತ್ತಡವನ್ನು ಪ್ರಮಾಣವನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತಂದರೆ, ಒಂದು ಸಣ್ಣ ಉದಾಹರಣೆಯಿಂದ ಪ್ರಾರಂಭ ಮಾಡ್ತೇನೆ. ಬಹಳಷ್ಟು ಮಂದಿ ಇವತ್ತಿನ ಒಂದು ಸಹಜ ಸ್ಥಿತಿ, ಆಫೀಸುಗಳಿಗೆ ಹೋಗೋರಿದ್ದಾರೆ, ಮತ್ತಷ್ಟು ಮಂದಿ ಕೆಲವು ಗಾರ್ಮೆಂಟ್ಸ್ಗಳು, ಬೇರೆ ಬೇರೆ ರೀತಿಯಾದಂಥ ಕೆಲಸಗಳು, ಅದರಲ್ಲಿ ಟೈಮಿಂಗ್ಸ್ ಇರ್ತದೆ. 8 hours, 10 hours, 12 hours, 14 hours. ಏಕೆಂದರೆ ಪಾಪ ಕೆಲವ್ರಿಗೆ ಏನಾಗುತ್ತೆ, ಈ ವೃತ್ತಿಪರವಾಗಿರ್ತಕ್ಕಂಥವ್ರಿಗೆ ಟ್ರಾವೆಲ್ಲೇ ಭಾಳಷ್ಟು ಸಮಯವನ್ನು ತಿಂತಾ ಇರುತ್ತೆ. ಅದರಲ್ಲಿ ಬಸ್ ಕ್ಯಾಚ್ ಮಾಡೋದು, ಮೆಟ್ರೋ ಕ್ಯಾಚ್ ಮಾಡೋದು, ಸ್ವಂತ ಗಾಡಿಗಳಲ್ಲಿ ಬರ್ತಕ್ಕಂಥವ್ರಿಗೆ ಆ ಗಾಡಿಯಲ್ಲೇ ಟ್ರಾಫಿಕ್ನಲ್ಲಿ ಆಗ್ತಕ್ಕಂಥ ಕಿರಿಕಿರಿಗಳು. ಆ ಥರ ಎಕ್ಸಾಮಿನೇಷನ್ ಇರ್ತಕ್ಕಂಥ ಸಮಯದಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳ ಪೋಷಕರಿಗೂ ಕೂಡ ಆ ಮಗು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ, ವಿಶೇಷವಾಗಿ ನನ್ನ ರೀತಿ ಆಗದೆ ಇನ್ನೂ ಚೆನ್ನಾಗಿ, ಅದು ಎಂಥ ದೊಡ್ಡ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅದಕ್ಕಿಂತ ಉತ್ತಮವಾದಂತಹ ಒಂದು ಪೊಸಿಷನ್ ಅಂತ ಏನು ಹೇಳ್ತೇವೆ, ನನ್ನ ಮಗು ನನ್ನ ರೀತಿ ಆಗೋದು ಬೇಡ, ಇನ್ನೂ ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಲಿ ಅನ್ನೋ ಭಾವನೆ ಎಂಥ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪೋಷಕರಿಗೂ ಇದ್ದೇ ಇರ್ತದೆ. ಏಕೆಂದರೆ ಯಾರೂ ಕೂಡ ತಾನು ಮಾಡ್ತಕ್ಕಂಥ ಕೆಲಸವನ್ನು ನನ್ನ ಮಗುನೂ ಮಾಡಲಿ ಅಂತಕ್ಕಂಥದ್ದು ಇದೇನೋ ಕೆಲವು ಕಡೆ, ಯಾಕೆಂದರೆ ಅವರು ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಸರ್ಕಮ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಹೇಳ್ತಾರೆ ನನ್ನ ಮಗುನೂ ಇದೇ ವೃತ್ತಿಯನ್ನು ಮಾಡಲಿ ಅಂತ. ಬಟ್ ಅದು ಎಲ್ರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇಟ್ಸ್ ಎ ಪ್ರೂವನ್. ಸೊ ಈ ರೀತಿ ಸ್ಥಿತಿ ಇದ್ದಾಗ, ಒತ್ತಡದಲ್ಲಿದ್ದಾಗ, ಈ ಎಲ್ಲ ಒತ್ತಡವನ್ನು ಕೂಡ ಮಕ್ಕಳು ಓದ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ಆ್ಯಸ್ ಎ ಫಾದರ್, ಒಬ್ಬ ತಂದೆಯಾಗಿ ನಾನು ಕೂಡ ಎಲ್ಲ ಒತ್ತಡವನ್ನು ಕೂಡ ಅದನ್ನು ಏನು ಹೇಳ್ತೀವಿ, ತಿಳಿನೀರಿನಂತೆ ಮನಸ್ಸನ್ನು ಕ್ಲಿಯರಾಗಿ ಇಟ್ಕೊಂಡು ಬರೋದಕ್ಕೆ ಕಷ್ಟ ಆಗ್ತದೆ ಕೆಲವೊಂದು ಸಲ. ಒಬ್ಬ ಡ್ರೈವರ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಕೆಲಸ ಮಾಡ್ತಕ್ಕಂಥವ್ರು, ಇಲ್ಲಿ ವೃತ್ತಿ ಯಾವುದಾದ್ರೂ ಆಗಿರ್ಬೋದು, ಅವರ ಒಂದು ಫೋಕಸ್ ಲೆವೆಲ್ ಅಂತಕ್ಕಂಥದ್ದು ಆ ಕೆಲಸದ ಮೇಲೆ ಹೆಚ್ಚಾಗಿರ್ತದೆ. ಅದರಲ್ಲಿ ನಾನು ಹೇಳಿದ್ನಲ್ಲ, ಈಗ ಟ್ರಾವೆಲ್ ಮಾಡ್ಕೊಂಡು ಬರ್ತಕ್ಕಂಥವ್ರಿಗಾದರೆ ಆ ಮಧ್ಯದಲ್ಲಿ ಎಷ್ಟೋ ಕಿರಿಕಿರಿಗಳನ್ನು, ಸೌಂಡುಗಳನ್ನು, ಮತ್ತಿನ್ನೊಂದು ಮಗದೊಂದೆಲ್ಲ ನೋಡಿಕೊಂಡು ಸಡನ್ನಾಗಿ ಬಂದು ಮಕ್ಕಳ ವಿದ್ಯಾಭ್ಯಾಸದ ಮುಂದೆ ಕುಳಿತುಕೋಬೇಕು. ಎಗೈನ್ ದೇರ್ ಆರ್ ಸಮ್ ಇಶ್ಯೂಸ್ ದೇರ್. ಏನಾಗುತ್ತೆ, ತಂದೆ ಸ್ವಲ್ಪ ಕಡಿಮೆ ಓದಿರಬಹುದು, ತಾಯಿ ಜಾಸ್ತಿ ಓದಿರ್ಬೋದು, ತಾಯಿ ಕಡಿಮೆ ಓದಿರ್ಬೋದು, ತಂದೆ ಜಾಸ್ತಿ ಓದಿರ್ಬೋದು. ದೀಸ್ ಆರ್ ಆಲ್ ಪಾರ್ಟ್ ಆಫ್ ಲೈಫ್. ಆದರೆ ಆಸಕ್ತಿ ಇದ್ದಾಗ, ದ ಎಜುಕೇಷನ್ ಇಂಬ್ಯಾಲೆನ್ಸ್ ಈಸ್ ನಾಟ್ ಅಟ್ ಆಲ್ ದ ಮೈಂಡ್ ಫೋಕಸ್ಡ್ ಥಿಂಗ್. ಯಾರು ಎಷ್ಟು ಓದಿದ್ದಾರೆ ಅನ್ನೋದು ಅದೆಲ್ಲ ಅಲ್ಲಿ ಇಂಪಾರ್ಟೆನ್ಸ್. ಕೆಲವರು ಓದ್ತಾ ಕಲ್ತ್ಕೊಳ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಬಟ್ ವೆನ್ ವಿ ಆರ್ ಗಿವಿಂಗ್ ದ ಮೆಸೇಜ್, ಅಥವಾ ನಾವು ಹೇಳಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಇಲ್ಲಿ ಮೆಸೇಜ್ ಅಂದರೆ ನಾವು ಹೇಳಿಸ್ಕೊಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅದರಲ್ಲಿ ತಪ್ಪು ಹೇಳಿಕೊಟ್ಟಾಗ ಅದು ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಲೇಟರ್ ಆನ್ ವಾಟ್ ದೇ ಡೂ ಈಸ್, ವಾಟ್ ದೇ ಸೇ ಈಸ್, ಅಪ್ಪ ನೀ ಹೇಳ್ಕೊಟ್ಟಿದ್ದು ಇದನ್ನು ನಾನು ಇದನ್ನೇ ಬರದೆ ಅಂದ್ಬಿಡ್ತಾರೆ. ರೈಟ್ ಆರ್ ರಾಂಗ್ ಕ್ರಾಸ್ ಚೆಕ್ ಮಾಡ್ತಕ್ಕಂಥದ್ದು ನಡಿಬೇಕು. ಆನ್ಸರ್ಗಳನ್ನಾಗಿರ್ಬೋದು, ಅವರು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ್ಯಾಟಿಕ್ ಚೇಂಜಸ್, ಗ್ರಾಮರನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ ಅವರು ಬಳಸ್ತಾ ಇರ್ತಕ್ಕಂತಹ ಪದ ಸಂಯೋಜನೆಗಳನ್ನು ನೋಡಬೇಕಾಗತ್ತೆ. ಆಮೇಲೆ ಅಟ್ ದ ಎಂಡ್ ಆಫ್ ದ ಟೈಮ್
ಆ ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಡಿಸ್ಟರ್ಬೆನ್ಸ್ ಮನೆಗಳಲ್ಲೂ ಆಗುತ್ತೆ. ಅಡುಗೆ ಮಾಡ್ತಾ ಇರ್ತಾರೆ, ಪಾತ್ರೆ ಶಬ್ದ ಆಗ್ಬೋದು, ಹೊರಗಡೆ ಯಾವುದೋ ದೇವಸ್ಥಾನಗಳ ಶಬ್ದ ಆಗ್ತಿರ್ಬೋದು, ಮನೆಗಳಲ್ಲಿ ಗೊತ್ತಿಲ್ಲದೆ ಇದ್ದಕ್ಕಿದ್ದಂಗೆ ಕ್ರಿಯೇಟ್ ಆಗ್ತಕ್ಕಂತಹ ತಂದೆ ತಾಯಿಯರ ಜಗಳ ಆಗಿರಬಹುದು. ಅಪಾರ್ಟ್ ಫ್ರಮ್ ದಟ್, ಹೊರಗಡೆ ಯಾವುದೋ ಬೀದಿ ಗಲಾಟೆ, ಮಕ್ಕಳು ಆಡ್ತಿರ್ತಾರೆ. ಈ ಎಲ್ಲ ಡಿಸ್ಟರ್ಬೆನ್ಸು ಕೂಡ ಆ ಮಗುವಿನ ಮೇಲೆ ಪರಿಣಾಮ ಬೀರದೇ ಇರೋ ರೀತಿ ನಾವು ಚಿಕ್ಕಂದಿಂದ ಗಮನಿಸಬೇಕಾಗ್ತದೆ. ಸೊ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಟೆಂಪಲ್ ಸೌಂಡ್ಸ್ ಆರ್ ಎನಿ ಅದರ್ ಚಿಲ್ಡ್ರನ್ಸ್ ಪ್ಲೇಯಿಂಗ್ ಇನ್ ದ ಫೀಲ್ಡ್. ಹೆಚ್ಚಿನ ನಮ್ಮದೇ ಕಾಂಪೌಂಡ್ನಲ್ಲಿ ಆಡ್ತಿದ್ರೆ ನಾವು ಹೇಳ್ಬೋದೇ, ಎಕ್ಸಾಮ್ಸ್ ಇದೆ ಹೋಗ್ರಪ್ಪ, ಸ್ವಲ್ಪ ಮಕ್ಕಳು ಓದ್ಕೋತಾ ಇದ್ದಾರೆ, ಈವನ್ ದೋ ದ ಚಿಲ್ಡ್ರನ್ಸ್ ಆರ್ ಮೋರ್. ಆದರೆ ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಫೋಕಸ್ಗೆ ಡಿಸ್ಟರ್ಬ್ ಆಗದೇ ಇರೋ ರೀತಿ ನಾವು ತಯಾರು ಮಾಡಬೇಕು. ಅಂದರೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಿನ್ನ ಓದು ನಿನ್ನ ಮನಸ್ಸಿಗೆ ಹೋಗೋ ರೀತಿ ಮಾಡ್ಕೋ. ಸೊ ವಾಟ್ ವಿಲ್ ಹ್ಯಾಪನ್, ಇದರಿಂದ ಬೇರೆ ರೀತಿ ಸಮಸ್ಯೆಗಳು ಕ್ರಿಯೇಟ್ ಆಗೋದಿಲ್ಲ. ನಾ ಹೇಳ್ದಂಗೆ ಯಾವುದೋ ಒತ್ತಡವನ್ನು ತೆಗೆದುಕೊಂಬಂದು ಮಕ್ಕಳಿಗೆ ಕ್ಲೀನಾಗಿ ನೀಟಾಗಿ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಕೂಗು, ಯಾವುದೋ ಶಬ್ದ, ಇನ್ಯಾವುದೋ ವಿಷಯ, ಅದನ್ನು ಇನ್ಯಾರ ಮೇಲೋ, ಅಂದರೆ ಮನೆಯಲ್ಲಿ ಪಾಠ ಹೇಳ್ಕೊಡ್ತಾ ಇರ್ತಕ್ಕಂಥ ತಾಯಿ ಮೇಲೋ, ತಂದೆ ಮೇಲೋ, ಪೋಷಕರ ಮೇಲೋ ತೋರಿಸಿದ್ರೆ ದಟ್ ವಿಲ್ ಕ್ಲಿಯರ್ಲಿ ಇಂಪ್ಯಾಕ್ಟ್ ಆನ್ ಚಿಲ್ಡ್ರನ್ಸ್. ಅದು ಮಕ್ಕಳ ಮೇಲೆ ತೊಂದರೆ ಆಗ್ತದೆ. ಏನೂ ಮಾಡಿಲ್ವಲ್ಲ ನಮ್ಮಪ್ಪ ನಮ್ಮಮ್ಮ ಏನೂ ಮಾಡಿಲ್ಲ, ವೈ ದೇ ಆರ್ ಇರಿಟೇಟಿಂಗ್ ಟು ದೆಮ್. ಆ ಪ್ರಶ್ನೆ ಬಂದಾಗ ಓದ್ತಕ್ಕಂಥ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ. ಆಮೇಲೆ ಟಿ ವಿ ಸೌಂಡ್ಗಳಿಡ್ತಕ್ಕಂಥದ್ದು, ಟಿ ವಿ ನಮ್ಮ ಮನೇಲೇ ಇರೋದಲ್ವಾ, ವಿ ಹ್ಯಾವ್ ಟು ಬಿ ಮ್ಯಾನೇಜ್ ಅದೆಲ್ಲ ಕೂಡ. ಆಮೇಲೆ ಮಕ್ಕಳಿಗೆ ಬರೀ ಓದು ಅಂತಕ್ಕಂತಹ ಒಂದು ಒತ್ತಡವನ್ನು ಹಾಕಬಾರ್ದು. ಇಫ್ ದೇ ಆರ್ ಸ್ಟ್ರಾಂಗ್ಲಿ ದೇ ಆರ್ ನಾಟ್ ಗೆಟಿಂಗ್ ಫಿಯರ್ ಆರ್ ಡಿಸ್ಟರ್ಬಿಂಗ್ ಅಬೌಟ್ ದ ಸಬ್ಜೆಕ್ಟ್, ಇನ್ ಬಿಟ್ವೀನ್ ಟೈಮಲ್ಲಿ ಅವರ ಫೋಕಸನ್ನು ಸ್ವಲ್ಪ ಇಂಟ್ರೆಸ್ಟ್ ಬರೋದ ಕಡೆ, ಅಲ್ಲಿ ಇಂಟ್ರೆಸ್ಟ್ ಹೋಗಿರುತ್ತೆ, ಆ ಇಂಟ್ರೆಸ್ಟ್ ಬರೋ ರೀತಿ ಕ್ರಿಯೇಟ್ ಮಾಡಿದಾಗ ಈ ಸಲ ಅಲ್ಲದೆ ಇದ್ದರೂ ಕೂಡ ನೆಕ್ಸ್ಟ್ ಟೈಮ್ ದೇ ವಿಲ್ ಕ್ಯಾಚ್ ದಟ್ ಇಂಟ್ರೆಸ್ಟ್. ಆ ಒಂದು ಆಸಕ್ತಿ ಈಗ ಬರದೇ ಇದ್ದರೂ ಕೂಡ ಓದಬೇಕು, ಅದನ್ನು ಕಲ್ತ್ಕೋಬೇಕು ಅನ್ನೋ ಆಸಕ್ತಿ ಮುಂದಿನ ದಿನಗಳಲ್ಲಿ ಬರ್ಬೋದು. ಆಮೇಲೆ ದಿಸ್ ಈಸ್ ನಾಟ್ ರೈಟ್ ಟು ಸೇ ಫಾರ್ ಚಿಲ್ಡ್ರನ್ ಇನ್ ಫ್ರಂಟ್ ಆಫ್ ಚಿಲ್ಡ್ರನ್ಸ್. ಮಕ್ಕಳ ಮುಂದೆ ಇದನ್ನು ಹೇಳೋದು ಅಷ್ಟು ಸಮಂಜಸ ಅಲ್ಲ. ಬಟ್ ಆದರೂ ಇದು ಒಂದು ರೀತಿಯಾದಂತಹ ನಿಜವೋ ಸತ್ಯವೋ ಆಗಿರುತ್ತೆ. ನಾವು ಎಷ್ಟೇ ಬಲವಂತವಾಗಿ ಮಕ್ಕಳನ್ನು ನಾವು ಓದಿಸ್ಲೇಬೇಕು, ಅವರು ಇದೇ ಆಗಬೇಕು ಅನ್ನೋ ಒತ್ತಡದಲ್ಲಿ ನಾವು ಕಳಿಸಿದಾಗ ಇನ್ ಫ್ಯೂಚರ್ ಅದರಿಂದ ಬರೋ ಔಟ್ಕಮ್ ಮ್ಯಾಕ್ಸಿಮಮ್ ಕ್ಲಾರಿಟಿ ಇರೋದಿಲ್ಲ. ಅವರು ಓದಿರ್ತಾರಷ್ಟೇ. ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಯಾವುದೋ ಒಂದು ಸಿನಿಮಾದಲ್ಲಿ ಹೇಳ್ತಾರಲ್ಲ, ಪುಸ್ತಕದ ಬದನೆಕಾಯಿ ಅಂತ, ಅದರಲ್ಲಿಂದ ಅವರು ನಾಲೆಡ್ಜ್ ಗ್ಯಾದರ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅವ್ರು ಬರೀ ಓದಿರ್ತಾರೆ, ಪಾಸ್ ಆಗಿರ್ತಾರೆ, ಅದು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಕೂಡ ಉತ್ತಮವಾದ ನಿರೀಕ್ಷೆಗಳು, ಅವರಿಂದ ಬರ್ತಕ್ಕಂಥ ಔಟ್ಕಮ್ಮನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಅನಂತರದಲ್ಲಿ ಪಾಠಗಳನ್ನು ಹೇಳ್ಕೊಡ್ಬೇಕಾದ್ರೆ ಇಫ್ ಇಟ್ ಈಸ್ ರಾಂಗ್, ತಂದೆನೋ ತಾಯಿಯೇನೋ ತಪ್ಪು ಹೇಳ್ಕೊಡ್ತಾ ಇದ್ದಾಗ ಅದು ಹಾಗಲ್ಲ ಅಂತ ನಿಮಗೆ ಕನ್ಫರ್ಮ್ ಆಗಿ ತಿಳಿದಿದ್ರೆ ಹೇಳಿ. ಅಪಾರ್ಟ್ ಫ್ರಮ್ ದಟ್, ಮಕ್ಕಳ ಮುಂದೆ ಇನ್ನು ಪೋಷಕರು ಬೇರೆಯವರು ಅಥವಾ ತಂದೆಯನ್ನು ತಾಯಿಯನ್ನು ತಂದೆನೋ ದಯವಿಟ್ಟು ಆ ಮಕ್ಕಳ ಮುಂದೆ ಕಡಿಮೆಯಾಗಿ ಮಾತನಾಡ್ತಕ್ಕಂಥದ್ದು, ನಿಂಗೇನು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಆ ಪೋಷಕರನ್ನು ಡಿಗ್ರೇಡ್ ಮಾಡ್ತಕ್ಕಂಥದ್ದು. ಇಲ್ಲಿ ಡಿಗ್ರೇಡ್ ಅಂತಕ್ಕಂಥ ಪದ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಆಗಿರ್ತದೆ, ಕಡಿಮೆ ಮಾಡ್ತಕ್ಕಂಥದ್ದು ಅಂತ. ಅದು ಬೇರೆ ಕಡೆ ಬೇರೆ ಆಗಿರ್ತಕ್ಕಂತಹ ಒಂದು ಗ್ರೇಡ್. ಡಿ ಅಂದ ತಕ್ಷಣ ಅದೇನು ಕಡಿಮೆ ಲೆವೆಲ್ ಅಂತಲ್ಲ. ಇಟ್ ಮೀನ್ಸ್ ಅವರನ್ನು ಕ್ಷುಲ್ಲಕವಾಗೋ ಕಡಿಮೆಯಾಗೋ ಮಾತನಾಡ್ತಕ್ಕಂಥದ್ದನ್ನು ದಯವಿಟ್ಟು ಕಡಿಮೆ ಮಾಡಿ. ಯಾಕಂದರೆ ಮಕ್ಕಳು ಆಲ್ರೆಡಿ ಆಸಕ್ತಿ ಕಳ್ಕೊಂಡಿದ್ದಾಗ ಅವ್ರ ಮುಂದೆ ಪೋಷಕರನ್ನು ಕಡಿಮೆ ಮಾಡಿ ಮಾತನಾಡಿದಾಗ ಇಲ್ಲಿ ಪೋಷಕರು ಕಲ್ತ್ಕೋತಾ ಇರ್ಬೋದು. ಬಟ್ ಇಟ್ ಈಸ್ ರಾಂಗ್, ಯು ಹ್ಯಾವ್ ಟು ಟೆಲ್ ಇಟ್ ಈಸ್ ರಾಂಗ್. ಇವಾಗ ಯಾವುದೋ ಒಂದು ಸ್ಪೆಲ್ಲಿಂಗ್ ರಾಂಗ್ ಹೇಳ್ಕೊಡ್ತಾ ಇರ್ತಾರೆ, ನೀವು ಹೇಳ್ತಾ ಇರೋದು ತಪ್ಪು ರೀ, ಅದು ಆ ವರ್ಡ್ ಅಲ್ಲ. ಅಥವಾ ನಿಮಗೆ ಗೊತ್ತಿದ್ದಾಗ ನೀವು ಹೇಳ್ಕೊಡ್ತಾ ಇರೋದು ಇದು ರಾಂಗ್, ಒಂದು ನಿಮಿಷ ಬುಕ್ ತೊಗೊಂಬನ್ನಿ, ಒಂದು ಸಲ ಚೆಕ್ ಮಾಡ್ತೀನಿ, ಬುಕ್ಕಲ್ಲಿ ಕ್ರಾಸ್ ಚೆಕ್ ಮಾಡಿ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಕೂಡ ತನ್ನ ತಪ್ಪನ್ನು ಏನು ತಪ್ಪು ಅನ್ನೋ ಅರಿವು ಮಾಡ್ಕೊಳ್ಳೋದಕ್ಕೆ ಒಂದು ಅಂಶ ಸಿಗುತ್ತೆ ಅವರಿಗೆ. ಅವರು ಕೂಡ ತಪ್ಪು ಮಾಡಿದಾಗ ನಾನು ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಇಫ್ ಇಟ್ ಈಸ್ ರಾಂಗ್ ಅಂತ. ಅದು ಬಿಟ್ಬಿಟ್ಟು ನಿಮಗೆ ಗೊತ್ತಿಲ್ಲ ರೀ, ನೀನೇನು ಹೇಳ್ಕೊಡೋದು, ನಿಂಗೇನು ಬರೋದಿಲ್ಲ, ಆ ಮಗುಗೆ ಸರಿಯಾಗಿ ಬರೋಲ್ಲ, ನಿನಗೂ ಸರಿಯಾಗಿ ಬರೋಲ್ಲ, ಮಕ್ಕಳು ಬರ್ದಂಗೆ. ದೀಸ್ ಆರ್ ಆಲ್ ವರ್ಡ್ಸ್. ನಿಮ್ಮನ್ನು ನೀವು ಕಡಿಮೆ ಮಾಡಿಕೊಡೋದಲ್ಲದೆ ನಿಮ್ಮ ಮಕ್ಕಳ ಮುಂದೆ ಆಸಕ್ತಿಯಿಂದ ಕೂತ್ಕೊಂಡಿರ್ತಕ್ಕಂಥ ಪೋಷಕರನ್ನು ಕೂಡ ನೀವು ಅದನ್ನೇನಂತಾರೆ, ಸಿಂಪ್ಲಿಯಾಗಿ ಹೇಳಬೇಕು ಅಂತಂದರೆ ಕಲ್ತ್ಕೊಳ್ಳೋ ಮಗುನ ಹಾಳು ಮಾಡ್ತಾ ಇರ್ತೀರ. ಹೇಳ್ಕೊಡ್ಬೇಕು ಅಂತ ಆಸಕ್ತಿಯಿಂದ ಕೂತ್ಕೊಂಡು ಆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇರ್ತಕ್ಕಂಥ ಪೋಷಕರನ್ನು ಕೂಡ ಹಾಳು ಮಾಡ್ತಾ ಇರ್ತೀರ.
ಸೊ ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂತಹ ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು, ಇಫ್ ಇಟ್ ಈಸ್ ಗೋಯಿಂಗ್ ಲೈಕ್ ದಿಸ್, ಈ ಥರದ್ದೊಂದು ಸಂದರ್ಭ ಕ್ರಿಯೇಟ್ ಆದರೆ ಮಕ್ಕಳನ್ನು ಎಲ್ಲಾದರೂ ಪ್ರಶಾಂತವಾದ ಜಾಗಕ್ಕೆ ಕರ್ಕೊಂಡೋಗಿ ಕೂಡಿಸ್ಕೊಂಡು ಹೇಳ್ಕೊಡಿ. ಓಕೆ, ಇಂತಹ ಇಂಟರ್ಯಾಕ್ಷನ್ಸ್ ಇರ್ತದಲ್ಲ ಈ ಮಧ್ಯದಲ್ಲಿ, ಇದು ಎಲ್ಲೋ ಒಂದು ಕಡೆ ಅಸೂಹೆ ಇದ್ದರೂ ಕೂಡ ಕೆಲವರು ಈ ರೀತಿ ಮಾಡ್ತಾರೆ. ಅಸೂಹೆ ಅಂದರೆ ನಾನು ಹೇಳ್ಕೊಡೋಕೆ ಆಗ್ತಾ ಇಲ್ವೇ, ನಾನು ಹೇಳ್ಕೊಡ್ಬೇಕಾಗಿತ್ತು, ನನ್ನ ಕೈಯಲ್ಲಿ ಆಗ್ತಾ ಇಲ್ವೇ ಅಂತಕ್ಕಂಥ ಭಾವನೆಯಲ್ಲಿ ಕೂಡ ಕೆಲವು ಪೋಷಕರು, ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವ್ರಿಗೂ ಆಸಕ್ತಿ ಇರ್ತದೆ ನನ್ನ ಮಗುಗೆ ಹೇಳಿಸ್ಕೊಡ್ಬೇಕು, ಬಟ್ ಸಮಯದ ಅಭಾವ ಇರ್ತದೆ. ಆವಾಗ ಏನು ಮಾಡ್ತಾರೆ, ಏನೋ ಒಂದು ಮಾಡಬೇಕು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೆಲವು ಅದು ಪದ ಬಳಸಿದ್ರು ಚೆನ್ನಾಗಿ, ಚಿಲ್ಲರೆ ಕೆಲಸಗಳು ಅಂತ ಹೇಳ್ತಾರೆ. ಅಂಥ ಕೆಲಸಗಳನ್ನು ಯಾವ ಪೋಷಕರು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ವ್ಯಾಲ್ಯೂಸನ್ನು ನೀವೇ ಕಳ್ಕೊಳ್ತೀರ. ಸಣ್ಣತನ ಅಂತ ಹೇಳ್ತಾರೆ ಅದನ್ನೆಲ್ಲ ಕೂಡ. ದಿಸ್ ಈಸ್ ಐ ಆಮ್ ವೆರಿ ಕ್ಲಿಯರ್ಲಿ ಪ್ರಾಕ್ಟಿಕಲಿ ಐ ಆಮ್ ಸೇಯಿಂಗ್, ನಿಮ್ಮ ಗಂಡಂದಿರ ವ್ಯಾಲ್ಯೂಸನ್ನು ಅಥವಾ ನಿಮ್ಮ ಹೆಂಡತಿಯರ ವ್ಯಾಲ್ಯೂಸನ್ನು ಮಕ್ಕಳ ಮುಂದೆ ಕಳೀತಾ ಇಲ್ಲ, ನೀವು ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತೇನೆ. ಸೊ ಅದರಿಂದ ಪಾಠವನ್ನು ಹೇಳಿಸ್ಕೊಡೋ ಸಂದರ್ಭದಲ್ಲಿ ಒಂದು ಉತ್ತಮವಾದ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದ್ದಾಗ ಬಿಟ್ಟುಬಿಡಿ. ಇಫ್ ಇಟ್ ಈಸ್ ಗೋಯಿಂಗ್ ಗುಡ್, ಅದರಲ್ಲಿ ಬೇರೆ ಯಾವುದೋ ಒಂದು ತಪ್ಪು ವಿಚಾರಗಳನ್ನು ಮಧ್ಯದಲ್ಲಿ ತರಬೇಡಿ. ಇಫ್ ಇಟ್ ಈಸ್ ರಾಂಗ್, ಕೈಂಡ್ಲಿ ಕ್ವಶನ್ ಇಟ್ ಆ್ಯಂಡ್ ಫೈಂಡ್ ದ ಆನ್ಸರ್. ಅದು ತಪ್ಪು ಅನ್ನೋದು ಸರಿ ಇದ್ದಾಗ, ಅದು ಹೇಳ್ಕೊಡ್ತಾ ಇರೋದು ತಪ್ಪು ಅಂದಾಗ ಡೋಂಟ್ ಸ್ಟಾಪ್ ಇಟ್. ಅದನ್ನು ಹೇಳಿ, ನೀವು ಹೇಳ್ಕೊಡ್ತಾ ಇರೋದು ತಪ್ಪು, ಬಿಕಾಸ್ ಆಲ್ ದ 3 ವಿಲ್ ಲರ್ನ್. ಆ ಟೈಮಲ್ಲಿ ಒಬ್ಬರೇ ಕಲ್ತ್ಕೊಳ್ಳಲ್ಲ, 3 ಜನ. ಈ ರೀತಿ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗಲಿ. ಎಲ್ಲೋ ಒಂದು ಕಡೆ ಸ್ವಾರ್ಥಕ್ಕೋಸ್ಕರ, ಐ ಆಮ್ ನಾಟ್ ಸೇಯಿಂಗ್ ಪರ್ಟಿಕ್ಯುಲರ್ ಪರ್ಸನ್ಸ್, ಸ್ವಾರ್ಥಕ್ಕೋಸ್ಕರ ಕೆಲವರು ಇರ್ತಾರೆ, ಕೆಲವು ಗಂಡಸರಿರ್ತಾರೆ, ಕೆಲವು ಹೆಣ್ಣು ಮಕ್ಕಳು ಇರ್ತಾರೆ. ಆ ಮಕ್ಕಳ ಭವಿಷ್ಯವನ್ನು ಅವರೇ ಗೊತ್ತಿಲ್ಲದೆ ಹಾಳು ಮಾಡ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ನಾ ಹೇಳಿದ್ನಲ್ಲ, ಹಾಗೆ ಓದ್ತಾ ಇದ್ದರೆ ನಿಂಗೆ ಬರೋಲ್ಲ, ನೀನೇನು ಕಲ್ತಿದೀಯಾ, ಆಮೇಲೆ ಏನದು ಬೇರೆ ಯಾವುದೋ ಒಂದು ಇರಿಟೇಷನ್ನ ತೊಗೊಂಬಂದು ಆ ಮಕ್ಕಳ ಮುಂದೆ ಅದನ್ನು ಹೊರ ಹಾಕ್ತಕ್ಕಂಥದ್ದು. ಮಕ್ಕಳು ದೇವರಿಗೆ ಸಮಾನ, ಮಕ್ಕಳನ್ನು ಗೌರವಿಸಿ. ಆದರೆ ಆ ಮಕ್ಕಳ ದೇವರಂತಹ ಮನಸ್ಸನ್ನು ಅವು ಎಲ್ಲ ಗಮನಿಸ್ತಾ ಇರ್ತವೆ. ಮಕ್ಕಳೆಲ್ಲ ದೊಡ್ಡವರು ಕೂಡ ಗಮನಿಸ್ತಾ ಇರ್ತಾರೆ. ಇದನ್ನು ಪ್ರಜ್ಞೆ ಅಂತ ಕರೀತಾರೆ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ನಮ್ಮನ್ನು ನಾವು ಆತ್ಮವಿಮರ್ಶೆಯನ್ನು ಮಾಡಿ ಆಮೇಲೆ ನಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಪೂರ್ಣ ಪ್ರಮಾಣದ ಸತ್ಯತೆ ಇರ್ತದೆ. ಇವತ್ತಷ್ಟು ಸಮಯ ಯಾರಿಗೂ ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಯಾವುದೋ ಇರಿಟೇಷನ್, ಆಫೀಸ್ದು ಯಾವುದೋ ಪಾಪ ಈ ಕೆಲವ್ರು ಏನು ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ಗಳಲ್ಲಿ ಕೂತಿರೋರು ಇರ್ತಾರೆ ಹೆಣ್ಮಕ್ಳು. ಅವ್ರಿಗೆ ಆಫೀಸಿಂದ ಮೀಟಿಂಗುಗಳು ಅವು ಇವು ನಡೀತಾ ಇರ್ತದೆ. ಅಲ್ಲಿ ಏನೋ ಟೆನ್ಷನ್ ತೊಗೊಂಬಂದು ಇಲ್ಲಿ ಮಕ್ಕಳು ಓದ್ತಾ ಇದ್ದಾಗ, ಯಾರೋ ತಂದೆ ಹೇಳಿಸ್ಕೊಡ್ತಾ ಇದ್ದಾಗ, ಸೇಮ್ ಆಪೋಸಿಟ್, ಅಪ್ಪ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಹೆಂಡತಿ ವುಮೆನ್ ಆಗಿರ್ತಾಳೆ, ಮನೇಲೇ ಇರ್ತಕ್ಕಂಥ ಹೌಸ್ ವೈಫ್ ಆಗಿರ್ತಾಳೆ. ಆ ಹೌಸ್ ವೈಫ್ ಮೇಲೆ ಯಾವುದೋ ಇರಿಟೇಷನನ್ನು ತೋರಿಸ್ತಕ್ಕಂಥದ್ದು. ಮಕ್ಕಳ ಮೇಲೆ ಪೂರ್ಣ ಪ್ರಮಾಣದ ಒತ್ತಡ ಬರೋದೇ ಅಲ್ಲಿ. ಯಾಕೆ ನಮ್ಮಪ್ಪ ಹೀಗೆ, ಯಾಕೆ ನಮ್ಮಮ್ಮ ಹೀಗೆ, ನಮ್ಮ ಅಜ್ಜಿ ಯಾಕೆ ಹೀಗೆ, ವೈ ದಿ ಆರ್ ಫೈಟಿಂಗ್, ಯಾತಕ್ಕೋಸ್ಕರ ಏನೂ ಇರಲ್ಲ, ಯಾತಕ್ಕೋಸ್ಕರ ಕಿತ್ತಾಡ್ತಾರೆ. ದೇ ವೋಂಟ್ ಗೆಟ್ ದ ಆನ್ಸರ್ ಫಾರ್ ದ್ಯಾಟ್. ಯಾವಾಗ ಉತ್ತರ ಸಿಗಲ್ಲ, ಪ್ರಶ್ನೆಗಳು ಅವ್ರನ್ನ ಕಾಡೋದಕ್ಕೆ ಶುರು ಮಾಡ್ತದೆ. ಅವರ ಡೈವರ್ಷನ್ ಪ್ರಾರಂಭ ಆಗ್ತಕ್ಕಂಥದ್ದು ಇಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ. ಮಕ್ಕಳ ಎಜುಕೇಷನ್ನು ಅವರ ಡೈವರ್ಷನ್ ಆಗೋದಕ್ಕೆ ಮುಖ್ಯವಾದ ಕಾರಣ ಮನೆಯಲ್ಲಿ ಇಲ್ಲದೇ ಇರತಕ್ಕಂತಹ ಉತ್ತಮ ಪರಿಸ್ಥಿತಿ. ಒಂದು ಉತ್ತಮವಾದ ವಾತಾವರಣ, ಎನ್ವಿರಾನ್ಮೆಂಟ್ ಇಲ್ಲ ಅಂದರೆ, ಅದಾದಮೇಲೆ ಹೇಳ್ಕೊಡ್ತಕ್ಕಂಥವ್ರಿಲ್ಲ ಅಂದರೆ, ಪ್ರಶ್ನಿಸ್ತಕ್ಕಂಥವ್ರಿಲ್ಲ ಅಂತಂದರೆ, ಪ್ರಶ್ನೆ ಮಾಡೋದು ಅಂತಂದರೆ ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಯಾಕೆ ಡೈರಿಗೆ ಸೈನ್ ಮಾಡಿಲ್ಲ, ಯಾಕೆ ತಪ್ಪನ್ನು ತಿದ್ದುತ್ತಾ ಇದ್ದರೆ ನೋಡಿ, ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಚಿಕ್ಕಂದಿನಿಂದ. ಅದೇ ಒತ್ತಡಗಳಾಗೋದು. ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಮಾಡಿರ್ತಾರೆ, ಏನೋ ವರ್ಡ್ ತಪ್ಪು ಬರೆದಿರ್ತಾರೆ. ತಪ್ಪನ್ನು ತಿದ್ದೋದನ್ನು ಬಲವಂತವಾಗಿ ಆ ಮಕ್ಕಳಿಗೆ ಯಾರೋ ಅಮ್ಮ ಬರ್ತಾಳೆ, ನೀನು ಹೋಮ್ವರ್ಕ್ ಕೊಡು ನೋಡೋಣ, ಪುಟ ಕೊಡಿಲಿ ಅಂತ ಹೇಳಿ ನಿಧಾನಕ್ಕೆ ಹೇಳಿ, ಇದು ಹೀಗಲ್ಲಮ್ಮ, ಇದನ್ನು ಅಳಿಸಿ ಇದನ್ನು ಬರಿ ಅಂತ ಹೇಳಿದಾಗ ಅಲ್ಲಿ ಕೂತಿರ್ತಕ್ಕಂಥ ಅಪ್ಪ, ಏನೇ ನೀನು ಯಾವಾಗೂ ಆ ಮಗುಗೆ ತಪ್ಪುಗಳೇ ಹುಡುಕ್ತೀಯ, ಮುಗಿದೋಯ್ತು ಅಲ್ಲಿಗೆ, ನಿಮ್ಮ ಮಕ್ಕಳ ಭವಿಷ್ಯ ನೀವೇ ಹಾಳು ಮಾಡ್ತಿದ್ದೀರಾ ಅಂತ. ಹಾಗೆ ಹೇಳಿದಾಗ ಆ ಮಗುಗೆ ಏನನ್ಸುತ್ತೆ, ನಮ್ಮಮ್ಮ ನಾನು ತಪ್ಪು ಹಿಡಿತಾಳ, ಹಾಗಿದ್ರೆ ನಾನು ತಪ್ಪು ಮಾಡ್ತೀನಾ. ದಿಸ್ ಈಸ್ ಹೌ ದ ಚೈಲ್ಡ್ ಸೈಕಾಲಜಿ. ಮಕ್ಕಳು ಹೀಗೆ ಥಿಂಕ್ ಮಾಡ್ತಾರೆ, ಯಾಕೆಂದರೆ ಸ್ಟಿಲ್ ದೇರ್ ಮೈಂಡ್ ಈಸ್ ನಾಟ್ ಮೆಚ್ಯೂರ್ಡ್. ಅವರ ಮನಸ್ಸು ವಿಕಸಿತ ಆಗಿರೋದಿಲ್ಲ, ಅವ್ರಿಗೆ ಥಿಂಕ್ ಮಾಡೋ ಸ್ಥಿತಿ ಕೂಡ ಇರೋದಿಲ್ಲ. ನಾಟ್ ಓನ್ಲಿ ಮದರ್, ಫಾದರ್ಸು ಅಷ್ಟೇ ಕೂತ್ಕೊಳ್ತಾರೆ ತಪ್ಪನ್ನು. ಆಮೇಲೆ ಫಾದರ್ ಪೇರೆಂಟ್ಸ್ ಕೂಡ ಅಷ್ಟೇ, ತಪ್ಪುಗಳನ್ನು ತಿದ್ದಬೇಕಾದ್ರೆ ಗಿವ್ ಸಮ್ ಟೈಮ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್, ಯಾತಕ್ಕೋಸ್ಕರ ಅಂತ. ಇಲ್ಲಿ ತಪ್ಪು ಮಾಡಿದ್ರೆ ಇನ್ನೊಂದು ಕಡೆ ಎಲ್ಲೋ ಒಂದು ತಪ್ಪು ಮಾಡ್ತೀಯಮ್ಮ,
ಚಿಕ್ಕಂದಿನಿಂದ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡು. ನೀನು ಮಾಡಿರೋ ತಪ್ಪನ್ನು ನೀನೇ ತಿದ್ದುಕೊಳ್ಳೋದಕ್ಕೆ. ಅದಕ್ಕೆ ನಾವೆಲ್ಲ ಕೂಡ ಏನದು ಎರೇಸರ್ ಪೆನ್ಸಿಲನ್ನು ಯೂಸ್ ಮಾಡೋದು. ಸ್ಟಾರ್ಟಿಂಗ್ಗೆ ನಮ್ಮ ಕೈಗೆ ಪೆನ್ ಕೊಡಲಿಲ್ಲ. ವೈ? ಬಿಕಾಸ್ ನಾವು ಬಹಳಷ್ಟು ಮಿಸ್ಟೇಕ್ಸನ್ನು ಮಾಡ್ತೀವಿ ಅಂತಲೇ ಪೆನ್ಸಿಲ್ ಎರೇಸರನ್ನು ಕೊಟ್ಟರು. ಅದಾದ ಮೇಲೆ ನಮ್ಮ ಹ್ಯಾಂಡ್ ರೈಟಿಂಗು ನಮ್ಮ ಇದೆಲ್ಲ ನೋಡಿಕೊಂಡು ನೀನು ಪೆನ್ನಲ್ಲಿ ಬರೆಯೋಷ್ಟು ಯೋಗ್ಯ ಆಗಿದೆಯಾ ಅಂತ ಪೆನ್ ಕೊಟ್ಟರು. ಇಲ್ಲ ಅಂದರೆ ನಾವು ಇವತ್ತಿಗೂ ನೋಡಿ, ಇನ್ನೂ ಏನಾದರೂ ತುಂಬ ಇಂಪಾರ್ಟೆಂಟ್ ವರ್ಕ್ಗಳು ಮಾಡ್ತಕ್ಕಂಥ ಹೈಯರ್ ಅಫಿಷಿಯಲ್ಸ್ ಇವತ್ತಿಗೂ ಪೆನ್ಸಿಲ್ ಯೂಸ್ ಮಾಡ್ತಾರೆ. ಇಸ್ ದೇರ್ ಎನಿಥಿಂಗ್ ರಾಂಗ್, ಅದನ್ನು ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಅಂತ. ಲೇಟರ್ ಆನ್ ಅವ್ರನ್ನ ದೊಡ್ಡ ಅಂದರೆ ಯಾರು ಅದನ್ನು ಹೇಳಿರ್ತಾರೆ, ಈ PAಗಳು ಅವರೆಲ್ಲ ಬರಿಬೇಕಾದ್ರೆ ಹಾಗೆ ಬರೆದಿರ್ತಾರೆ. ಅದರಲ್ಲಿ ಚೇಂಜಸ್ ಇದ್ದರೆ ಆಮೇಲೆ ಹೇಳ್ತಾರೆ, ಅದನ್ನು ಎರೇಸ್ ಮಾಡಿ ಅದನ್ನು ಬರೆದು ಆಮೇಲೆ ಪ್ರಿಂಟ್ ಮಾಡ್ತಾರೆ. ಅದು ತಪ್ಪು ಅಂತಲ್ಲ. ಪೆನ್ಸಿಲಲ್ಲಿ ಬರೀತಾರೆ ಅಂದರೆ ಮಕ್ಕಳು ಅಂತಲ್ಲ. ನಾವು ಎಷ್ಟರ ಮಟ್ಟಿಗೆ ತಿದ್ದುಕೊಳ್ಳೋದಕ್ಕೆ ಸಾಧ್ಯ ಇದೆ, ನಾವು ಎಷ್ಟರ ಮಟ್ಟಿಗೆ ಅದನ್ನು ಪರಿಪೂರ್ಣವಾಗಿ ಕಲ್ತ್ಕೊಳ್ಳೋವಂಥವ್ರು ಅವ್ರ ವಯಸ್ಸಿನಲ್ಲಿ ಎಷ್ಟೇ ವಯಸ್ಸಿರ್ಬೋದು, ಸ್ಟಿಲ್ ಇಫ್ ಐ ಆಮ್ ಲರ್ನಿಂಗ್ ಐ ಹ್ಯಾವ್ ಟು ಎರೇಸ್ ಮೈ ಬ್ಯಾಡ್, ಐ ಹ್ಯಾವ್ ಟು ಎರೇಸ್ ಮೈ ವರ್ಸ್ಟ್. ಆಗಿರುತ್ತೆ, ವರಸ್ಟ್ ಸಿಚುಯೇಷನ್ಸ್ ಇರುತ್ತೆ, ವರಸ್ಟ್ ವರ್ಡ್ಸ್ ಇರ್ತದೆ. ಅಳಸಿ ತೆಗೆದಾಕಬೇಕು ಮನಸ್ಸಿನಿಂದ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದರೆ ಆ ತಪ್ಪು ನಮ್ಮದ, ಅದ್ರಗಡೆ ಇರ್ತಕ್ಕಂಥ ವ್ಯಕ್ತಿದ, ಮಕ್ಕಳದ, ಈಚೆಯಿಂದ ನಡೀತಾ ಇರ್ತಕ್ಕಂಥ ಹಲವಾರು ಘಟನೆಗಳ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋವಂಥ ಪರಿಸ್ಥಿತಿ ನಮ್ಮಲ್ಲಿ ಬರಬೇಕು. ಆಗ ಒತ್ತಡ ಅಂದರೆ ಏನು ಅನ್ನೋದು ಗೊತ್ತಾಗ್ತದೆ. ಆ ಒತ್ತಡವನ್ನು ಅನುಭವಿಸಿರ್ತಕ್ಕಂಥವ್ರು ಹೆಂಡತಿಯ ಮೇಲೋ ಮಕ್ಕಳ ಮೇಲೋ ಯಾವುದೇ ಕಾರಣಕ್ಕೂ ಆ ಒತ್ತಡವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಸ್ಟಿಲ್ ಹಾಗಿದ್ದರೂ ಕೂಡ ಅಂದರೆ ತಾಳ್ಮೆಯಿಂದ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಆ ತಾಳ್ಮೆಯ ಪರೀಕ್ಷೆಯನ್ನು ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ಬರ್ತಕ್ಕಂತಹ ಉದ್ವೇಗ, ಕೋಪ ಇರ್ತದಲ್ಲ, ಅದು ಬಹಳ ತೊಂದರೆಗೆ, ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥದ್ದು. ಇಡೀ ಕುಟುಂಬದವರನ್ನು ವಿಮರ್ಶೆ ಮಾಡಿ, ಥಿಂಕ್ ಮಾಡಿ, ಆಲೋಚನೆ ಮಾಡಿ, ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ. ಡೋಂಟ್ ಅಂಡರ್ ಎಸ್ಟಿಮೇಟ್ ಇನ್ ಫ್ರಂಟ್ ಆಫ್ ಚಿಲ್ಡ್ರನ್ಸ್ ಟು ದ ಪೇರೆಂಟ್ಸ್ ಆರ್ ಎಲ್ಸ್ ಟು ದ ಟೀಚರ್ಸ್. ಏನೋ ಒಂದು ಸಣ್ಣ ತಪ್ಪು ಮಾಡಿರ್ತಾರೆ, ಟೀಚರ್ಗಳನ್ನು ಬ್ಲೇಮ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. 50 ಜನ ಮಕ್ಕಳು ನಮ್ಮ ಕೈಯಲ್ಲಿ, ಒಂದು ಮಗುವನ್ನೇ ನಮ್ಮ ಕೈಯಲ್ಲಿ ಹೇಳ್ಕೊಡೋದಕ್ಕೆ, ಮೈಂಟೈನ್ ಮಾಡೋದಕ್ಕೆ ಆಗಲ್ಲ. 2 ಮಕ್ಕಳಿದ್ರೆ ಇನ್ನು ಆಲೋಚನೆ ಮಾಡಿ. ಹಾಗೆ 50 ಜನ 30 ಜನ ಮಕ್ಕಳು ಒಂದೊಂದು ಕ್ಲಾಸಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸೆಕ್ಷನ್ ಅಲ್ಲ, ಮತ್ತು ಹಲವಾರು ಸೆಕ್ಷನ್ಸ್ ಇರ್ತದೆ, ಹಲವಾರು ಸ್ಟ್ಯಾಂಡರ್ಡ್ಸ್ ಇರ್ತದೆ. 1ನೇ ತರಗತಿಯಿಂದ ಇಲ್ಲ LKG UKG ಇಂದ 10ನೇ ತರಗತಿವರೆಗೂ ಒಂದು ಶಾಲೆ. ಅವರು ಎಷ್ಟು ಮಕ್ಕಳನ್ನು ನೋಡಬೇಕು. ಅವರು ಟೀಚರ್ಸನ್ನು ಕ್ಲಾಸಲ್ಲಿ ಕೂತ್ಕೊಂಡು ಮನೆಯಲ್ಲಿ ಹೋಮ್ವರ್ಕ್ ಮಾಡಬೇಕಾದ್ರೆ ಯಾವುದೋ ಒಂದು ತಪ್ಪು ತಿದ್ದಿರೋದಿಲ್ಲ. ಇಲ್ಲಿ ಹೈಯರ್ ಸಿಟ್ಟಿಂಗ್ ಆ್ಯಂಡ್ ಬ್ಲೇಮಿಂಗ್ ದೆಮ್. ಮಕ್ಕಳಿಗೆ ಗೌರವ ಬರಬೇಕು. ಅವ್ರಿಗೆ ಹೇಳಬೇಕು, 50 ಜನ ಮಕ್ಕಳಿದ್ದಾರೆ ನಿನ್ನ ಕ್ಲಾಸಲ್ಲಿ, ಆಗಿರುತ್ತೆ ಒಂದು ಮಿಸ್ಟೇಕ್. ಮಕ್ಕಳೇ ಬಂದು ಕಂಪ್ಲೇಂಟ್ ಹೇಳ್ತಾರೆ, ಗೊತ್ತಾಗ್ಬಿಟ್ಟಾಗ ಮಕ್ಕಳು ಗೊತ್ತಾಗ್ಬಿಟ್ಟಾಗ ನಮ್ಮ ಟೀಚರ್ ಇದನ್ನು ಸರಿನೇ ಮಾಡಿಲ್ಲ ಅಂತಾರೆ. ನೋಡಿ, ಮಕ್ಕಳದು ತಪ್ಪಲ್ಲ. ಅವ್ರಿಗೆ ಏನನ್ಸುತ್ತೆ, ನಮ್ಮ ಟೀಚರ್ ನನ್ನ ಸರಿ ಮಾಡಲಿಲ್ಲ. ನಾಟ್ ಲೈಕ್ ದಟ್. ಹೇಳಿ, 50 ಜನ ಮಕ್ಕಳಿರ್ತಾರೆ, 1-2 ತಪ್ಪು ಆಗ್ತದೆ, ಅದನ್ನು ಮಕ್ಕಳ ಮುಂದೆ ಆ ಟೀಚರ್ ಹಾಗೆ ಹೀಗೆ ಅಂದ್ಕೊಂಡು ನೀವು ಕೂತ್ರೆ, ಅವ್ರು ಪರಿಚಯದವರಾದರೆ ಇನ್ನು ಹೇಳಂಗೆ ಇಲ್ಲ. ಅದು ಒಂದು 20 ನಿಮಿಷದ ಡಿಸ್ಕಷನ್ ಮನೆಯಲ್ಲಿ, ವೇಸ್ಟ್ ಡಿಸ್ಕಷನು. ಆ ಮಕ್ಕಳ ಮುಂದೆ ಅದು ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಮಕ್ಕಳು ಕೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅದನ್ನು ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ಕೈಂಡ್ಲಿ ಡೋಂಟ್ ಅನ್ರೆಸ್ಪೆಕ್ಟೆಡ್ ವರ್ಡ್ಸ್ ಯೂಸ್ ಮಾಡಲೇಬೇಡಿ ಮನೆಗಳಲ್ಲಿ. ಮಕ್ಕಳ ಮುಂದೆ ವಿಶೇಷವಾಗಿ ಏನು ಮಾತನಾಡಿದ್ರೆ ಮಕ್ಕಳಿಗೆ ಅಭಿವೃದ್ಧಿ ಸಿಗ್ತದೆ ಅಂಥ ಮಾತುಗಳನ್ನು ಮನೆಯಲ್ಲಿ ಮಾತನಾಡಿ ಆ್ಯಂಡ್ ಸಿ ದ ರಿಸಲ್ಟ್. ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ವಿಶೇಷವಾಗಿ ಕಂಡವ್ರ ಬಗ್ಗೆ ಮನೆಗಳಲ್ಲಿ ಮಾತನಾಡಬೇಡ್ರಪ್ಪ, ನಿಮ್ಮ ಕೈ ಮುಗಿತೀವಿ ಅಂತ. ವೈ? ಬಿಕಾಸ್ ಆ ಮಕ್ಕಳ ಕಿವಿ ಕೇಳಿಸ್ಕೊಳ್ತಾ ಇರುತ್ತೆ. ನೀವು ಅಂದ್ಕೊಳ್ತೀರಾ, ನಾನು ಚೆನ್ನಾಗಿ ಸಾಕಿದ್ದೀನಿ ಮಗುವನ್ನ, ನೀವು ಚೆನ್ನಾಗೇ ಸಾಕಿದ್ದೀರಾ, ಬಟ್ ನಿಮ್ಮ ಮಕ್ಕಳ ಕಿವಿ ಅದಕ್ಕೆ ಗೊತ್ತಿಲ್ಲ ಏನು ಕೇಳಿಸ್ಕೋಬೇಕು, ಏನು ಕೇಳಿಸ್ಕೋಬಾರ್ದು ಅಂತ. ಬಾಲ್ಯ ತುಂಬ 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 ಅದ್ಭುತವಾದದ್ದು ಆ ಮಕ್ಕಳ ಭವಿಷ್ಯಕ್ಕೆ. ಅಂಥ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡೋವಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಳ್ಳೇಬಾರ್ದು ಅಂತ ಹೇಳ್ತಾ, ಈ ಪೋಷಕರಿಗೆ, ಮಕ್ಕಳಿಗೆ, ಈ ಎಕ್ಸಾಮ್, ಈ ವಿಡಿಯೋ ನೋಡಿರ್ತಾ ಇರ್ತಕ್ಕಂಥವ್ರಿಗೆ ಒತ್ತಡದಿಂದ ಔಟ್ಕಮ್ ಆಗೋದು ಹೇಗೆ ಅನ್ನೋದನ್ನು ನಿಮಗೆ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ತಡೆದು ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಂಡಾಗ, ಹೇಳ್ತಾರಲ್ಲ ಕೋಪ ಬಂದಾಗ 1 2 3 4 5 6 ಲೆಕ್ಕ ಹಾಕು ಅಂತ. ಏನೂ ಬೇಡ, ನೀವು ಯೋಚನೆ ಮಾಡಿ ಆ ಟೈಮಲ್ಲಿ ನಂಗೆ ಯಾಕೆ ಕೋಪ ಬರ್ತಿದೆ. ಅಕಸ್ಮಾತ್ ಯಾರಾದರೂ ಹೇಳಿದ್ರೆ ನಿಂಗೆ ಕೋಪ ಬರ್ತಿದೆ, ನಿಂಗೆ ಯಾಕೆ ಬರ್ತಾಯಿದೆ ಕೋಪ, ಅದನ್ನು ಕೂಡ ಪ್ರಶ್ನೆ ಮಾಡಬಾರ್ದು. ಕೋಪ ಬರ್ತಾ ಇದೆಯಂತೆ, ಮೈಂಡ್ ಸೆಟ್ ಬದಲು ಮಾಡ್ಕೊಳ್ಳಿ.
ಆವಾಗ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಮನಸ್ಸು ಹೇಳಿದ್ದನ್ನೆಲ್ಲ ಮಾಡಬೇಡಿ. ಸ್ವಲ್ಪ ಟೈಮ್ ಕೊಡಿ. ಇದು ಮಾಡಿದ್ರೆ ಒಳ್ಳೇದೇನು ಬರ್ತದೆ. ವಾಟ್ ಈಸ್ ದ ಬೆಸ್ಟ್ ಐ ಕ್ಯಾನ್ ಡೂ ವೆನ್ ಐ ಆಮ್ ಗೆಟಿಂಗ್ ಆ್ಯಂಗ್ರಿ. ಕೋಪ ಬಂದರೆ, ನಿನ್ನೆ ನನ್ನ ಮಗಳು ಓದೋಷ್ಟು ಓದ್ಬಿಟ್ಟು ಡ್ರಾಯಿಂಗ್ ಮಾಡ್ಕೊಂಡು ಕೂತ್ಕೊಂಡ್ಳು. ಅವಳಿಗೆ ಅದು ಸ್ವಲ್ಪ ಟಫ್ ಅನ್ನಿಸ್ತಿತ್ತು, ಒತ್ತಡ ತೆಗಿಬೇಕಾಗಿತ್ತು ಅವಳು. ದೇ ಸ್ಟಾರ್ಟೆಡ್ ಒಂದು 20 ನಿಮಿಷ, ದಟ್ ಈಸ್ ನಾಟ್ ಎ ಬಿಗ್ ಟೈಮ್. ಅವಳು ಚೈನ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಟ್ರೈ ಮಾಡಿದ್ಲು. ನನಗೆ ಯಾಕೆ ಇದು ಕಷ್ಟ ಆಯಿತು ಅಂತ. ಮಾಡಮ್ಮ ಅಂದೆ. ಹಾಯಾಗಿ ನಿದ್ದೆ ಮಾಡಿದ್ಲು. ಅದರ್ಸ್ ನಾಳೆ ಎಕ್ಸಾಮು, ನನಗೇನೋ ಓದಿಲ್ಲ, ನಾನು ಏನು ಮಾಡಲಿ. ಕಷ್ಟ ಕೊಡಬೇಡಿ ಮಕ್ಕಳಿಗೆ. ನೀವು ಓದು 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 ಅಂದರೆ ಮಕ್ಕಳಿಗೆ ಹತ್ತಲ್ಲ ತಲೆಗೆ. ಈವನ್ ದೋ ನನ್ನ ಮಗು ಇನ್ನೊಂದು ಮಗು ಅಂತಲ್ಲ, ಯಾವ ಮಗು ಆದರೂ ಅಷ್ಟೇ. ವಾಟ್ ದೇ ಹ್ಯಾಸ್ ಟು ಬಿಕಮ್ ದೇ ವಿಲ್ ಬಿಕಮ್. ಅವ್ರು ಏನಾಗಬೇಕು ಅದೇ ಆಗ್ತಾರೆ. ಆದರೆ ಓದಬೇಕು. ಐ ಆಮ್ ನಾಟ್ ಡೈವರ್ಟಿಂಗ್ ಯುವರ್ ಥಾಟ್ಸ್. ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಠ ಬಿದ್ದು ನಾನು ಇದೇ ಮಾಡಿಸ್ತೀನಿ, ನಾನು ಇದೇ ಓದಬೇಕು, ಹೀಗೆ ಓದಬೇಕು, ದಟ್ ಈಸ್ ನಾಟ್ ಅಟ್ ಆಲ್. ಕೆಲವು ಮಕ್ಕಳು ಶಾಲೆನಲ್ಲೇ ಎಲ್ಲ ಗ್ಯಾದರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅವರು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಬಿಟ್ಟಿರ್ತಾರೆ. ನಾವು ಹೋಗಿ ಕೆಣಕೋದು ಕೂಡ ಕೆಲವೊಂದು ಸಂದರ್ಭದಲ್ಲಿ ತಪ್ಪಾಗುತ್ತೆ. ಬಟ್ ಸ್ಟಿಲ್ ಎಕ್ಸಾಮ್ ಟೈಮಲ್ಲಿ ಬುಕ್ ಅಂತಕ್ಕಂಥದ್ದು ಟಚ್ ಮಾಡೋದು ಉತ್ತಮ. ಕೆಲವು ಮಕ್ಕಳು ಹೇಳ್ತಾರೆ, ಐ ವಾಸ್ ಆಲ್ರೆಡಿ ಸ್ಟಡಿಡ್ ಎವ್ರಿಥಿಂಗ್ ಮಾಮ್, everything I studied pa at the time of teaching only. I read everything, I know all the things. Nothing. But still you have to touch the book before the exam. If you know, that's well, but you have to recall the things. What are all you know, what you don't know. Kindly focus 3-4 times which you don't know. Okay, so ಹೀಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಮಕ್ಕಳಿಗೆ ಹೇಳಿ. ಇಟ್ ವಿಲ್ ಗಿವ್ ಗುಡ್ ಇಂಪ್ಯಾಕ್ಟ್, ಬಟ್ ನಾಟ್ ಫೋರ್ಸ್ಫುಲಿ. ಅವರು ಹಠಕ್ಕೆ ಬಿದ್ದು ಓದ್ತಾ ಇಲ್ಲ ಅಂದರೆ ಲೆಟ್ ದೇಮ್ ಲೀವ್ ಸಮ್ ಟೈಮ್ ಟು ಪ್ಲೇ ಆರ್ ಸಮಥಿಂಗ್. ನಿಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲಲ್ಲ, ಒಂದು 20 ನಿಮಿಷ ಆಡ್ಕೊಂಬ, ಬಟ್ ಬುಕ್ ಹಿಡಿ. ಆಮೇಲೆ ಬುಕ್ ಹಿಡಿದಾಗ ಐ ಸಾ ಸಮ್ ಮೈ ಡಾಟರ್ ಇಟ್ ಸೆಲ್ಫ್ ಎಸ್ಟರ್ಡೇ, ನೆನ್ನೆನೋ ಮೊನ್ನೆನೋ ಬುಕ್ ಇಟ್ಕೊಂಡಿದ್ದಾಳೆ, ಫೋನ್ ಪಕ್ಕಕ್ಕೆ ಇಟ್ಕೊಂಡಿದ್ದಾಳೆ. ಮಕ್ಕಳ್ರಿ, ಇನ್ನೂ ಪುಟ್ಟ ಮಗು ಅದು. ಐ ಆಮ್ ನಾಟ್, ನನ್ನ ಮಗು ಒಂದು ಎಲ್ಲ ಮಕ್ಕಳಿಗೂ ಸೇರಿಸಿ ಹೇಳ್ತಾರದು. ಮೊಬೈಲ್ಗಳು ಮುಂದೆ ಇಡಬೇಡಿ. ನಾನು ಅಂದ್ಕೊಂಡಿದ್ದೇನೆಂದರೆ ಅವಳು ಓದ್ತಿದ್ದಾಳೆ ಅಂತ. ಶಿ ಓಪನ್ ಮೊಬೈಲ್ ಆ್ಯಂಡ್ ಶಿ ಈಸ್ ಸೀಯಿಂಗ್ ಸಮಥಿಂಗ್ ವಾಟ್ಸಪ್ ಆ್ಯಂಡ್ ಆಲ್, ಮೆಸೇಜ್ಗಳು, ಹಾಡುಗಳು, ಅದು ಇದು ನೋಡ್ಕೊಂಡು ಕೂತಿದ್ದಾಳೆ. ಸೊ ವಾಟ್ ಇಟ್ ಮೀನ್ಸ್, ಯಾರ್ದು ತಪ್ಪು? ಫೋನ್ ಮುಂದೆ ಇಟ್ಟಿದ್ದು ಯಾರ್ದು ತಪ್ಪು? ದಿಸ್ ಈಸ್ ಹೌ ನಾವೇ ಎಲ್ಲ ತಪ್ಪು ಮಾಡಿಸೋದು ನಾವೇ ಮಕ್ಕಳನ್ನು. ಅದಕ್ಕೆ ಬೇಕಾದಂಥದ್ದು ಏನು ಅನ್ನೋದನ್ನು ತಿಳ್ಕೊಂಡು ನಾವು ಕೊಟ್ಟಾಗ, ಮೊಬೈಲಲ್ಲಿ ಇಡಬಾರ್ದು ಅನ್ನೋದು ಅವಳಿಗೆ ಗೊತ್ತಿಲ್ಲ, ಇಟ್ಟರೆ ನೋಡ್ತಾಳೆ ಅನ್ನೋದು ನಮಗೆ ಗೊತ್ತಿರಬೇಕು. ಒಂದು 5 ನಿಮಿಷ ಮಧ್ಯದಲ್ಲಿ ಕೊಡ್ತೀವಿ, ಮಲಗಬೇಕಾದ್ರೆ ಅಪ್ಪ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ ತಗೋ. ಬಟ್ ದಟ್ ಈಸ್ ನಾಟ್ ಅಟ್ ಆಲ್ ಹ್ಯಾಬಿಟ್. ದಿನಾ ರಾತ್ರಿ ಕೊಡೋದು ಹ್ಯಾಬಿಟ್ ಆಗ್ತದೆ. ಹ್ಯಾಬಿಟ್ ಇಟ್ ಸ್ಟಾರ್ಟ್ಸ್, ವಿ ಡೋಂಟ್ ನೋ ಹೌ ಇಟ್ ವಿಲ್ ಬಿಕಮ್ ಹ್ಯಾಬಿಟ್. ಅದು ಯಾವುದಾದ್ರೂ ಕೂಡ ಅಷ್ಟೇ, ಅಭ್ಯಾಸ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು ಅಂದರೆ ಅದು ಅವ್ರಿಗೆ ನಾವು ಕಂಟ್ರೋಲ್ ಮಾಡಿ ಅದನ್ನು ಬಿಡಿಸ್ಬೇಕು ಅಷ್ಟೇ. ಬಿಟ್ಟರೆ ನಾವೇ ಅದನ್ನು ಪ್ರಾಕ್ಟೀಸಿಗೆ ಬಿಡ್ತೀವಿ, ಅಭ್ಯಾಸ ಅಥವಾ ಚಟ ಆಗ್ತಕ್ಕಂಥದ್ದು. ಬಿಕಾಸ್ ಮಕ್ಕಳಿಗೆ ಗೊತ್ತಿರಲ್ಲ ಏನು ಮಾಡಿದ್ರೆ ಅದು ಚಟ ಆಗುತ್ತೆ ಅನ್ನೋದು. ದೇ ಡೋಂಟ್ ನೋ ದ ಅಡಿಕ್ಷನ್, ದೇ ಡೋಂಟ್ ನೋ ದ ಕಂಪ್ಲೀಟ್. ಅದಕ್ಕೆ ಅಡ್ಜಸ್ಟ್ ಆಗ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಅದಕ್ಕೆ ದಾರಿ ಮಾಡಿಕೊಟ್ರೆ ಮಾತ್ರ. ಸೊ ಹೀಗೆ ಹಲವಾರು ವಿಷಯಗಳು. ಸೊ ಮಕ್ಕಳನ್ನು ಒಳ್ಳೆ ಮಾರ್ಕ್ಸ್ ಅಂಕ ತಗೋಬೇಕು ಅಂತಂದರೆ ಒತ್ತಡ ಇಲ್ಲದ ಜೀವನವನ್ನು ಕೊಡಿ, ಒತ್ತಡ ಇಲ್ಲದ ಎಕ್ಸಾಮಿನೇಷನ್ ದಿನಗಳನ್ನು ಕೊಡಿ, ಅವ್ರಿಗೆ ಹೇಳ್ಕೊಡುವಾಗ ಯಾರು ಕೂಡ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವ್ಯಾಲ್ಯೂಸನ್ನು ನೀವು ಕಳ್ಕೊಳ್ಳೋದಲ್ಲದೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡಿ. ದಿಸ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಫಾರ್ ಆಲ್ ಆಫ್ ದ ಪೇರೆಂಟ್ಸ್ who are all have childrens. Thanking you, and again I will say thank you Mitra Vrunda. Keep on watching. I will come with another beautiful video which related to the natural lifestyle. ಇದೆಲ್ಲ ಕೂಡ ಒಂದು ರಿಯಾಲಿಟಿನಲ್ಲಿ ನಡೀತಕ್ಕಂಥ ಹಲವಾರು ವಿಷಯಗಳನ್ನು, ಇನ್ನಷ್ಟು ವಿಷಯಗಳನ್ನು ಹೇಳ್ತೇನೆ. ಆಮೇಲೆ ನನ್ನ ವಿಡಿಯೋಗಳನ್ನು ಕೇಳಿದ್ದಾದಮೇಲೆ, ನಂದು ಆದಷ್ಟು ನೋಡೋದೇನಿರ್ತದೆ, ನಾನು ಮಾತನಾಡೋದಿರ್ತದೆ ಬಿಟ್ಟರೆ, ಅಥವಾ ಕೇಳಿದ್ದಾದಮೇಲೆ ಅಥವಾ ನೋಡಿದ್ದಾದಮೇಲೆ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ಳೋದನ್ನು ಮಾಡಿ. ವಿ ಕಾಲ್ ಇಟ್ ಆ್ಯಸ್ ಆತ್ಮವಿಮರ್ಶೆ. ಅಂದರೆ ನಮ್ಮ ಒಳ ಮನಸ್ಸಿನ ಜೊತೆ ಅವರು ಇದು ಹೇಳಿದಾರಲ್ವ, ಇದು ನಾಟ್ ಓನ್ಲಿ ಫಾರ್ ಮೈ ವಿಡಿಯೋಸ್ ಆರ್ ಎನಿಥಿಂಗ್. ಯಾವುದನ್ನಾದರೂ ನೋಡಿದ್ಮೇಲೆ ಔಟ್ಕಮ್ ಅಂತಕ್ಕಂಥದ್ದು ನಿಮ್ಮಿಂದ ಬರಬೇಕು. ದಿಸ್ ಈಸ್ ರೈಟ್ ಆರ್ ರಾಂಗ್, ಇದರಿಂದ ಏನು ಆಗುತ್ತೆ, ನಾನು ಹೇಗೆ ಬದಲಾಗಬೇಕು ಅನ್ನೋದನ್ನು ಅದು ಒಂದೇ ಸಲ ಆಗೋದಿಲ್ಲ. ಯಾವುದು ಒಂದೇ ಸಲ ಆಗೋದಿಲ್ಲ. ಆದರೆ ಸಂತೋಷ, ದಟ್ ಈಸ್ ರಿಯಲಿ ಗ್ರೇಟ್. ಆದರೆ ಬೈ ಪ್ರಾಕ್ಟೀಸ್ ನಿಮ್ಮನ್ನು ನೀವು ಕೆಲವು ಪದಗಳನ್ನು ಗೆಲ್ತಾ ಬರಬೇಕು. ಪದಗಳನ್ನು ಗೆಲ್ಲೋದು ಅಂದರೆ ಈ ಕೋಪವನ್ನು ಗೆಲ್ಲೋದು, ತಾಳ್ಮೆ ಅದನ್ನು ತಂದುಕೋಬೇಕು.
ತಂದ್ಕೋಬೇಕು ಅಂದರೆ ಅದು ಅಭ್ಯಾಸದಲ್ಲಿ ಕೋಪ ಹೋಗಿ ತಾಳ್ಮೆ ಬಂದ್ಬಿಟ್ರೆ ಅದು ಹಾಗೆ ಪ್ರಾಕ್ಟೀಸಲ್ಲಿ ತಾಳ್ಮೆ ಬಂದ್ಬಿಡುತ್ತೆ. ಅದನ್ನು ತಂದ್ಕೊಳ್ಳೋಕ್ಕೆ ಪ್ರತಿ ಸಲ ಹೋಗಬೇಕಾಗಿರೋದಿಲ್ಲ. ದಿಸ್ ಈಸ್ ಕಾಲ್ಡ್ ಜೋಕ್. ನಿಮಗೆ ನಗು ಬರಬೇಕು ಅಂದರೆ ಈ ಜೋಕ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ನಮ್ಮಲ್ಲಿ ಭಾಳ ಮಂದಿಗೆ ಇವಾಗೂ ಅರ್ಥ ಆಗಿರಲ್ಲ, ತಲೆ ಕೆರ್ಕೊತ ಇರ್ತಾರೆ. ಏನು ಹೇಳಿದ್ರು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ, ತಾಳ್ಮೆಯನ್ನು ತಂದ್ಕೋಬೇಕು ಅಂತಾರೆ. ದಿಸ್ ಈಸ್ ನಾಲೆಡ್ಜ್. ತಂದ್ಕೋಬೇಕು. ಎಲ್ಲಿಂದ ತಂದ್ಕೋಬೇಕು? ದಿಸ್ ಈಸ್ ಜೋಕ್. ಅಲ್ಲಿ ಹೇಳಿದಾಗ, ಈಗ ಹೇಳಿದಾಗ ಜೋಕ್ ಅಲ್ಲ, ಈಗ ಅರ್ಥ ಮಾಡಿಸ್ತಾ ಇರೋದು ಅಂತ ಹೇಳ್ತೇವೆ. ಹೀಗೆ ಪದಗಳು ಬದಲಾಗುತ್ತೆ ಸಮಯೋಚಿತವಾಗಿ. ಆ ಪದಗಳ ಬದಲಾವಣೆಯನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ. ಕೀಪ್ ಆನ್ ವಾಚಿಂಗ್. ISTA ಇಷ್ಟ. ಅನಂತರದಲ್ಲಿ ಈ ಶಕಾರಕ್ಕೆ ಟಾವತ್ತು ಇಷ್ಟ ಕನ್ನಡದಲ್ಲಿ. ಸೊ ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೇನೆ. ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಯಾರನ್ನೂ ಉದ್ದೇಶಿಸಲ್ಲ, ಬಟ್ ಆದರೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ನಾನು ಹೇಳ್ದಂಗೆ ರೈಟ್ ಆರ್ ರಾಂಗ್ ಅನ್ನೋದನ್ನು ಚಿಂತನೆ ಮಾಡಿ ನಿಮ್ಮನ್ನು ನೀವು ಈ ಒಂದು ವಿಡಿಯೋ ನೋಡಿದ ಮೇಲೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅಳವಡಿಸ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸನ್ನು ಒಪ್ಪಿಗೆ ಕೊಟ್ಟು ಇದು ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾ ಇರೋದು ಅಂದಾಗ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಕೀಪ್ ಆನ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಎಕ್ಸಾಮ್ ಬರೀತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳ್ತಾ ಈ ಪುಟ್ಟ ವಿಡಿಯೋ ಎಲ್ಲರಿಗೂ ಕೂಡ. ಮಕ್ಕಳೇ, ಈ ವಿಡಿಯೋ ನಿಮಗೂ ಪೂರಕವಾಗಿದೆ. ನೀವು ಕೂಡ ನೋಡ್ಬೋದು ವಿತ್ ದ ಗೈಡೆನ್ಸ್ ಆಫ್ ಪೇರೆಂಟ್ಸ್. ಥ್ಯಾಂಕ್ ಯು.